ಎಸ್ಎಸ್ಎಲ್ಸಿ ಫಲಿತಾಂಶ ಸೇಂಟ್ ಮೇರಿಸ್ ಶಾಲೆ ರಾಜ್ಯಕ್ಕೆ ಪ್ರಥಮ. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಂಡಿದ್ದು ಚಿಕ್ಕಮಗಳೂರು ನಗರದ ಸೇಂಟ್ ಮೇರಿಸ್ ಶಾಲೆಯ ವಿದ್ಯಾರ್ಥಿಗಳು ಅದ್ವಿತೀಯ ಸಾಧನೆಯನ್ನು ತೋರಿ ರಾಜ್ಯಕ್ಕೆ ಮೊದಲನೆಯ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಮಂಜುನಾಥ್ ಹಾಗೂ ಅರ್ಶಿನಿ ದಂಪತಿಗಳ ಪುತ್ರಿ ಬೃಂದ 625 ಅಂಕಗಳಿಗೆ 625 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಮೊದಲನೆಯ ಸ್ಥಾನವನ್ನು ಗಳಿಸಿ ಜಿಲ್ಲೆಗೂ ಶಾಲೆಗೂ ಪೋಷಕರಿಗೂ ಕೂಡ ಇಲ್ಲಿ ಕೀರ್ತಿಯನ್ನ ತಂದಿದ್ದಾರೆ. ಸ್ಕೂಲಿನಲ್ಲೆಲ್ಲ ಏನೇನು ಬೇಕು ಮೆಟೀರಿಯಲ್ಸ್ ಅದೆಲ್ಲ ಪ್ರೊವೈಡ್ ಮಾಡ್ತಾ ಇದ್ರು, ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಮತ್ತು ಸೆಲ್ಫ್ ಸ್ಟಡಿ ಏನೇನು ಮತ್ತೆ ರಿವಿಷನ್ ಕಾನ್ಸ್ಟೆಂಟ್ ರಿವಿಷನ್ ಇತ್ತು. ಡೈಲಿ 6 to 7 hours ಇರ್ತಾ ಇತ್ತು. ಸ್ಕೂಲಲ್ಲಿ ಕೋಚಿಂಗ್ ಎಲ್ಲ ಇರ್ತಾ ಇತ್ತು. ತುಂಬ ಸಪೋರ್ಟ್ ಮಾಡಿದ್ದಾರೆ. ವಾಟ್ಸಪ್ ಏನು ಡೌಟ್ಸ್ ಇದ್ದರೂ ನಾವು ಕಾಲ್ ಹತ್ರ ಟೆಕ್ಸ್ಟ್ ಮಾಡ್ತಾ ಇದ್ರು. ಇನ್ಸ್ಟೆಂಟ್ ರಿಪ್ಲೈ ಕೊಡ್ತಾ ಇದ್ರು. ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ರು. ಮನೇಲಿ ತುಂಬ ಖುಷಿ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬರಲಿ 625 ಅಂತ, ಬಟ್ 620 ಬಂತು. ನಮ್ಮಮ್ಮನ ತುಂಬ ಸಂತೋಷ ಆಯಿತು. ನಮ್ಮ ಪೇರೆಂಟ್ಸಿಗೆ, ನಮ್ಮ ಟ್ಯೂಷನ್ ಟೀಚರಿಗೆ, ನಮ್ಮ ಸ್ಕೂಲ್ ಟೀಚರ್ಸಿಗೆ ನಾನು ತುಂಬ ಥ್ಯಾಂಕ್ಸ್ ಅಂತೀನಿ. ಅವ್ರ ಕಡೆಯಿಂದನೇ, ಅವ್ರ ಸಪೋರ್ಟಿಂದ ನನಗೆಲ್ಲ ಆಗಿದ್ದು. ಸ್ಕೂಲ್ ಕಡೆಯಿಂದ ಅಂದರೆ ಎಲ್ಲ ಎಕ್ಸ್ಟ್ರಾ ಕ್ವೆಶನ್ಸ್ ಎಲ್ಲ ಕೊಡ್ತಿದ್ರು. ಡೌಟ್ ಯಾವಾಗ ಕೇಳಿದ್ರು ಫೋನ್ ಮಾಡಿ ಕೇಳಿ, ಹೋಗಲಿ ಫೋನ್ ಮಾಡಿ ಕೇಳಿ ಗೊತ್ತಾಗಲಿಲ್ವಾ ವಿಡಿಯೋ ಕಾಲ್ ಮಾಡಿ ಹೇಳಿ ಅಂತೆಲ್ಲ ಹೇಳ್ತಿದ್ರು. ತುಂಬ ಸಪೋರ್ಟ್ ಮಾಡಿದ್ರು. ಎಕ್ಸ್ಟ್ರಾ ಕ್ವೆಶನ್ಸ್ ಎಲ್ಲಿಂದ ಆದರೂ ತಂದು ಕೊಡ್ತಿದ್ರು ನಮಗೆ. ನಾವು ಸಪೋಸ್ ಸಾಲ್ವ್ ಮಾಡಲಿಲ್ಲ ಅಂದರೆ ನಾವು ಬೈತಿರಲಿಲ್ಲ, ನಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ತುಂಬ ಸಪೋರ್ಟ್ ಮಾಡಿದ್ರು ಸ್ಕೂಲಿಂದ. ಟೈಮ್ ಮ್ಯಾನೇಜ್ಮೆಂಟ್ ಸಹ ಹೇಳ್ಕೊಟ್ರು ನಮಗೆ. ಝೋಹನ್ ಜಾನ್ 620 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ 6ನೇ ಸ್ಥಾನ. ವಿಕಾಸ್ 617 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ 8ನೇ ಸ್ಥಾನ. ಹಾಗೂ ಶಾಲೆಯಲ್ಲಿ ಪರೀಕ್ಷೆಗೆ ಕುಳಿತ 166 ವಿದ್ಯಾರ್ಥಿಗಳು ಉತ್ತಮ ದರ್ಜೆಯಲ್ಲಿ ಪಾಸಾಗಿ ಶಾಲೆಗೆ 100% ಫಲಿತಾಂಶವನ್ನು ತಂದಿದ್ದಾರೆ ಎಂದು ಶಾಲೆಯ ಸಂಸ್ಥಾಪಕರಾದ ಜೆರಾಲ್ಡ್ ಲೋಬೋ ವಿದ್ಯಾರ್ಥಿಗಳಿಗೆ ಸಿಹಿ ತಿನಿಸಿ ಸನ್ಮಾನಿಸಿ ಮಾತನಾಡಿದರು. ಸರ್, ನಿಜವಾಗ್ಲೂ ಬಹಳ ಸಂತೋಷವಾಗ್ತಾ ಇದೆ. ಏನಂದರೆ ಕಷ್ಟಪಟ್ಟರೆ ಪ್ರತಿಫಲ ಸಿಗುತ್ತೆ ಅನ್ನೋಕ್ಕಿದೊಂದು ನಿದರ್ಶನ. ಹಾಗೂ ಬೃಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳು ತುಂಬ ಕಷ್ಟಪಟ್ಟಿದ್ದಾರೆ. ಅದರಲ್ಲೂ ಬೃಂದ ಚಾಲೆಂಜ್ ಆಗಿ ಓದಿ, ಸಿಸ್ಟಮ್ಯಾಟಿಕ್ ಆಗಿ ಓದಿ, ತುಂಬ ಟೆನ್ಷನ್ ತೊಗೊಂಡಲ್ಲೇ ಓದಿರುವಂಥದ್ದು ಭಾಳ ಸಂತೋಷ. ಹಾಗೂ ಇನ್ನೊಂದು ಮಗು 620 ತಗೊಂಡಿದೆ, ಝೋಹನ್ ಅಂತ, ಈಸ್ ಟೇಕನ್ 620. ಅದೇ ರೀತಿ 601 ವಿಕಾಸ್ ಅಂತ ತಗೊಂಡಿದ್ದಾರೆ. ನಾವು ಈ ವರ್ಷ ಪ್ಲ್ಯಾನ್ ಸ್ಟ್ರಕ್ಚರಲ್ಲಿ ಕೆಲಸ ಮಾಡಿದ್ದು. ನಮ್ಮ HM ಹಾಗೂ ಟೀಚರ್ಸು ಹಾಗೂ ಮ್ಯಾನೇಜ್ಮೆಂಟ್ ಅವರು ಸ್ಟ್ರಕ್ಚರಲ್ಲಿ ನಾವು ಪಾಠ ಮಾಡಿದ್ದೀವಿ. ಬೇಕಾದಂಥ ಎಲ್ಲ ಅನಾಲಿಟಿಕಲ್ ಥಿಂಕಿಂಗ್ ಕ್ವೆಶನ್ಸ್ಗಳನ್ನು ಎಲ್ಲ ಮಾಡಿದ್ದು. ಹಾಗಾಗಿ ಈ ಪ್ರತಿಫಲ ನಿಜವಾಗ್ಲೂ ಸಂತೋಷ ತಂದಿದೆ. ಶಾಲೆಗೆ ಭೇಟಿಯನ್ನು ನೀಡಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಮಾತನಾಡಿದ ಚಿಕ್ಕಮಗಳೂರು ವಿಧಾನಸಭೆ ಶಾಸಕರಾದ HD ತಮ್ಮಯ್ಯರವರು, ಚಿಕ್ಕಮಗಳೂರು ಇತಿಹಾಸದಲ್ಲಿಯೇ ರಾಜ್ಯಕ್ಕೆ ಮೊಟ್ಟಮೊದಲ ಬಾರಿ ಬೃಂದ ಪ್ರಥಮ ಸ್ಥಾನವನ್ನು ಗಳಿಸಿ ಚಿಕ್ಕಮಗಳೂರು ಜಿಲ್ಲೆಯ ಹೆಸರನ್ನ ರಾಜ್ಯಾದ್ಯಂತ ಹರಡುವಂತೆ ಮಾಡಿದ್ದಾಳೆ. ಅವಳ ಜೀವನ ಉಜ್ವಲವಾಗಲಿ ಎಂದು ಹಾರೈಸಿ ಮಾತನಾಡಿದರು. ನಮ್ಮ ಚಿಕ್ಕಮಗಳೂರು ಜಿಲ್ಲೆ, ಅದರಲ್ಲೂ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ, ನಮ್ಮ ಕ್ಷೇತ್ರದಲ್ಲಿ ವಿದ್ಯೆ ಶಿಕ್ಷಣದಲ್ಲಿ ಒಂದು ಭಾಳ ಅಪರೂಪದ ದಿನ. ಮೊಟ್ಟ ಮೊದಲ ಬಾರಿಗೆ ಚಿಕ್ಕಮಗಳೂರಿನ ಬೃಂದ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು 625ಕ್ಕೆ 625 ಅಂಕವನ್ನು ಗಳಿಸಿ ನಮ್ಮ ಜಿಲ್ಲೆಗೆ, ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದಿದ್ದಾಳೆ. ಅವಳಿಗೆ ನಾನು ಮೊದಲನೇದಾಗಿ ಈ ಕ್ಷೇತ್ರದ ಶಾಸಕನಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಜೋಹಾನ್ ಜಾಯಿದ್ 625ಕ್ಕೆ 620 ಅಂಕವನ್ನು ಗಳಿಸಿ ರಾಜ್ಯಕ್ಕೆ 6ನೇ ಸ್ಥಾನವನ್ನು ಗಳಿಸಿದ್ದಾನೆ. ಅವನಿಗೂ ಸಹ ನಾನು ಕ್ಷೇತ್ರದ ಶಾಸಕನಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ವಿಕಾಸ್ M ಅವರು 625ಕ್ಕೆ 617 ಅಂಕವನ್ನು ಗಳಿಸಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿ ಒಂದು ಶಿಕ್ಷಣದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಬಂದಿದ್ದಾರೆ. ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ, ಬಹುಶಃ ನಮ್ಮ ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು
ತಾಲೂಕಿನಲ್ಲಿ ಚಿಕ್ಕಮಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾ ಮಂದಿರಗಳಲ್ಲಿ ಸೆಂಟ್ ಮೇರಿಸ್ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಈ 3 ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕವನ್ನು ಗಳಿಸಿರೋದಕ್ಕೆ ನಾನು ಅಭಿನಂದನೆ ಹಾಗೂ ಆ ವಿದ್ಯಾರ್ಥಿಗಳ ಪೋಷಕರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಶಾಲೆಯ ಏನು ಸೆಕ್ರೆಟರಿ ಮತ್ತು ಪ್ರಾಂಶುಪಾಲರು ಮತ್ತು ಶಿಕ್ಷಕರು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದರಿಂದ ಆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆ ಹೊರಬರಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ವಿಧಾನ ಪರಿಷತ್ ಶಾಸಕರಾದ ಎಸ್ಎಲ್ ಭೌಜೇಗೌಡ ಮಾತನಾಡಿ ಎಲ್ಲ ವಿದ್ಯಾರ್ಥಿಗಳನ್ನ ಅವರದೇ ಆದ ವಿಶೇಷ ಪ್ರತಿಭೆ ಇರುತ್ತದೆ. ಓದಿನ ಜೊತೆಗೆ ಬೇರೆ ಹವ್ಯಾಸಗಳು ವಿದ್ಯಾರ್ಥಿ ಜೀವನಕ್ಕೆ ಅವಶ್ಯಕತೆ. ಮೃಂದಳ ಈ ಸಾಧನೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯನ್ನ ತಂದಿದೆ ಎಂದು ಮಾತನಾಡಿದರು. ಇವತ್ತಿನ ಕಾಲಘಟ್ಟದಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ಇವತ್ತು ಮುಂಚೆ ರ್ಯಾಂಕ್ಗಳು ಅಂತ ಹೇಳಿದರೆ ಅದು ಎಲ್ಲೋ ಕಡೆ ಹುಡುಕ್ಬೇಕಾಗಿತ್ತು, ಮತ್ತು ಡಿಸ್ಟಿಂಕ್ಷನ್ಸ್ ಅಂದರೆ ಅದನ್ನೇ ಹುಡುಕ್ಬೇಕಾಗಿತ್ತು. ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಉತ್ತಮವಾದ ವಿದ್ಯಾಸಂಸ್ಥೆಗಳು ಇಲ್ಲಿ ಗ್ಯಾರಿಯವರು ನಮ್ಮೂರಿನಲ್ಲಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅದೇ ಪಕ್ಕದಲ್ಲಿ ನಿಮಗೆ ಆ ಬಿಲ್ಡಿಂಗ್ ಕಾಣ್ತದೆ. ಆ ಒಂದು ಸಣ್ಣ ಒಂದು ಬಿಲ್ಡಿಂಗ್ನಲ್ಲಿ ಶುರು ಮಾಡಿ ಇವತ್ತು ಇಷ್ಟು ಮಟ್ಟಿಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರನ್ನು ಕೊಟ್ಕೊಂಡು ಮತ್ತು ಉತ್ತಮವಾದ ಫ್ಯಾಕಲ್ಟೀಸ್ಗಳನ್ನು ಮಾಡಿಕೊಂಡು ನಮ್ಮ ಊರಿಗೆ ದೊಡ್ಡ ಹೆಮ್ಮೆ ಚಿಕ್ಕಮಗಳೂರು ಜಿಲ್ಲೆಗೆ. ವಿದ್ಯಾರ್ಥಿಗಳ ಪೋಷಕರು ಮಕ್ಕಳ ಈ ಸಾಧನೆಯನ್ನ ಕೊಂಡಾಡಿ ಮಕ್ಕಳು ಪಟ್ಟಂತಹ ಶ್ರಮ, ಶಾಲೆಯ ಶಿಕ್ಷಕರು ಕೈಗೊಂಡ ಪಠ್ಯಕ್ರಮದ ಬಗ್ಗೆ ವಿವರಿಸಿ ಮಾತನಾಡಿದರು. ನನ್ನ ಮಗಳು ಈ ಥರ ತೆಗೆದಿರೋದಕ್ಕೆ ಮಾರ್ಕ್ಸು ಏನು ಎಕ್ಸ್ಪೆಕ್ಟ್ ಇದ್ದಿಲ್ಲ ನನಗೆ. ನಾನು 98 ಆ ಥರ ತೆಗಿತಾಳೆ ಅಂತ ಮೈಂಡಲ್ಲಿ ಇಟ್ಕೊಂಡಿದ್ವಿ. ಇದು ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್. ತುಂಬ ಖುಷಿ ಕೊಟ್ಟಿದ್ದಾಳೆ ಈ ಥರ ಓದ್ಬಿಟ್ಟು. ಸ್ಕೂಲಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸ್ಕೂಲವ್ರು ತುಂಬಾ ಎಫರ್ಟ್ ಹಾಕಿದ್ದಾರೆ. ಮನೆಯವರು ಅವ್ರ ಹಿಂದೆನೇ ಇದ್ದು ಅವಳಿಗೆ ಏನೇನು ಬೇಕು ಆ ಥರ ನೋಡ್ಕೊತಾ ಇದ್ವಿ. ನಾನು ಕೆಲಸದಲ್ಲಿ ಬ್ಯುಸಿ ಇರ್ತಾ ಇದ್ದೆ. ಮನೆಯವರು ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಕ್ಸ್ಪೆಕ್ಟೇಷನ್ ಇತ್ತು. ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದ. ಮಾರ್ನಿಂಗ್ 5 o'clock ಎದ್ದು ಎಲ್ಲ ಸ್ಟಡೀಸಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದ. ಸಂತೋಷದ ಏನಂತ ಹೇಳಿದ್ರೆ ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ. ಅದೇ ಸಂತೋಷ. 16 years ಮೊಬೈಲ್ ನಾಟ್ ಯೂಸಿಂಗ್ ಇದೆ. ತುಂಬ ಖುಷಿಯಾಯಿತು. ಮಗನ ಇಷ್ಟು ಒಳ್ಳೆ ಪೊಸಿಷನಲ್ಲಿದ್ದಾನೆ, 7th ಪೊಸಿಷನಲ್ಲಿದ್ದಾನೆ ರಾಜ್ಯಕ್ಕೆ. ತುಂಬ ಖುಷಿಯಾಯಿತು ನಮಗೆ. ಹಾರ್ಡ್ ವರ್ಕ್, ಅವನು ಫಸ್ಟ್ ಸ್ಟ್ಯಾಂಡರ್ಡಿಂದಾನು ಅವನು ತುಂಬ ಹಾರ್ಡ್ ವರ್ಕರು. ಹಾಗಾಗಿ ಅವನು ಇದನ್ನೇನು ಅವ್ನಿಗೇನು ಕಷ್ಟ ಇಲ್ಲ ಅಂತಲೂ ಅಂದ್ಕೊಂಡಿದ್ದೆ ನಾನು. ತುಂಬ ಮುಂಚೆಯಿಂದನೂ ಅವನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ, ಫಸ್ಟ್ ಸ್ಟ್ಯಾಂಡರ್ಡಿಂದನೂ. ಹಾಗೆ ಅವನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡರು ಶಾಲೆಗೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ಶುಭವನ್ನ ಹಾರೈಸಿದರು. ಶಾಲೆಯ ಪ್ರಾಂಶುಪಾಲರು, ಸಿಬ್ಬಂದಿಗಳು, ಪೋಷಕರು ವಿದ್ಯಾರ್ಥಿಗಳಿಗೆ ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ದಾರೆ.